ಪಟ್ಟಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಉದ್ಘಾಟಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಮೀಸಲಾತಿ ನೀಡದಿದ್ದರೆ ನಾನು ಇಂದು ಶಾಸಕನಾಗಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಈ ದೇಶದ ಎಲ್ಲ ಜಾತಿ ಸಮುದಾಯಗಳಿಗೂ ಮೀಸಲಾತಿ ಕೊಡುವ ಮೂಲಕ ಶೋಷಣೆಗೆ ಒಳಪಟ್ಟ ಸಮುದಾಯಗಳನ್ನ ಮೇಲೆತ್ತುವ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಮಾದರಿಯಾದ ಸಂವಿಧಾನ ರಚಿಸುವ ಮೂಲಕ ದೇಶದ ಘನತೆಯನ್ನು ಎತ್ತಿ ಹಿಡಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಸ್ವತಂತ್ರ ಭಾರತಕ್ಕೆ 1950ರ ಜನವರಿ 26ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸಂವಿಧಾನ ರಚಿಸಿಕೊಡಲಿಲ್ಲ ಎಂದಿದ್ದರೆ ನಾವುಗಳು ಇಂದು ಅನುಭವಿಸುತ್ತಿರುವ ಹಕ್ಕು, ಅವಕಾಶ, ಸ್ಥಾನಮಾನಗಳಿಂದ ಸಂಪೂರ್ಣ ವಂಚಿತರಾಗುತ್ತಿದ್ದೆವು. ಅಷ್ಟೇ ಅಲ್ಲ, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ ಎಂದು ಅಂಬೇಡ್ಕರ್ ಅವರನ್ನು ಸ್ಮರಿಸಿದರು. ಅಂಬೇಡ್ಕರ್ ಭವನದಿಂದ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಫೋಟೋವನ್ನು ಇಟ್ಟು ಪಟ್ಟಣದ ವಿವಿಧ ಶಾಲಾ ಮಕ್ಕಳಿಂದ ಬ್ಯಾಂಡ್ ಸೆಟ್ ಮೂಲಕ ಮೆರವಣಿಗೆ ಹೊರಟು ನಂತರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಮಾವೇಶಗೊಂಡಿತು. ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಮತ್ತೆ ವಿವಿಧ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಮಾಡಲಾಯಿತು. ಈ ಸಂದರ್ಭ ಇಒ ಧರಣೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್, ಬಿಇಒ ರಾಜು, ಟಿಎಚ್ಒ ಡಾಕ್ಟರ್ ರವಿಕುಮಾರ್, ಮುಖ್ಯಾಧಿಕಾರಿ ಸುರೇಶ್, ಮುಖಂಡರಾದ ಎಚ್ಸಿ ನರಸಿಂಹಮೂರ್ತಿ, ಪರಶಿವಮೂರ್ತಿ, ಚಿನ್ನಹಳ್ಳಿ ರಾಜುನಾಯ್ಕ, ಚೌಡಳ್ಳಿ ಜೋವರಯ್ಯ, ಸಮಾಜ ಕಲ್ಯಾಣಾಧಿಕಾರಿ ರಮೇಶ್, ಶಿರಸ್ತೇದಾರ್ ಮಹೇಶ್, ಎಡಬ್ಲ್ಯೂ ಗಣೇಶ್ ಹಾಗೂ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. दीपक ज्योति जनार्दन दीपो ಹೊರತು ಮೇ ಪಾಪಃ ದೀಪಕ್ ಜ್ಯೋತಿ ನಮಸ್ತುಭ್ಯಂ. ಈ ಸಂವಿಧಾನ ಬಂದಿರಲಿಲ್ಲ ಅಂದ್ರೆ ನಾನು ಕೂಡ ಈ ತಾಲೂಕಿನಲ್ಲಿ ಶಾಸಕನಾಗಿ ಆಗ್ತಾ ಇರಲಿಲ್ಲ ಅನ್ನೋ ಮಾತು ಕೂಡ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಂವಿಧಾನ ಅಡಿಯಲ್ಲೇ ನಾವು ಈ ತಾಲೂಕಿನಲ್ಲಿ ಶಾಸಕನಾಗಿದ್ದೀನಿ. ಇದು ಸಂವಿಧಾನ ಬಂದಿಲ್ಲ ಅಂತಂದ್ರೆ ಇವತ್ತು ದೇಶದ ಪರಿಸ್ಥಿತಿ ಆಗಿರ್ಬೋದು, ರಾಜ್ಯದ ಪರಿಸ್ಥಿತಿ ಆಗಿರ್ಬೋದು, ಯಾವ ರೀತಿ ಇರ್ತಿತ್ತು ಅಂತ ಕೂಡ ತಮ್ಮೆಲ್ಲರೂ ಕೂಡ ಗಮನದಿಂದ ಇಟ್ಕೋಬಹುದು. ಇವತ್ತು ನಾವೇ ಸಂವಿಧಾನವನ್ನ ಅರ್ಪಣೆ ಮಾಡಿರ್ತಕ್ಕಂಥ ದಿನವಾದ ಇಂದು ರಿಪಬ್ಲಿಕ್ ಡೇ, ಏನು ಗಣರಾಜ್ಯೋತ್ಸವ ಅಂತ ಕರೀತೀವಿ. ಇದಕ್ಕೆ ಕಾರಣಭೂತರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಮಹಾತ್ಮ ಗಾಂಧೀಜಿಯವರು, ಅದೇ ರೀತಿ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಬಹಳಷ್ಟು ಜನ ಅಂದಿನ ಕಾಲದಲ್ಲಿ ಸ್ವತಂತ್ರವನ್ನ ದೇಶಕ್ಕೆ ಕೊಡಲೇಬೇಕು ಅಂತ ಕೂಡ ಹೋರಾಟವನ್ನ ಮಾಡಿ ನಮಗೆ ಸ್ವತಂತ್ರ ದಿನಾಚರಣೆಯನ್ನ ಮಾಡಿದ ನಂತರ ಈ ದೇಶಕ್ಕೆ ಒಂದು ಶ್ರೇಷ್ಠವಾದಂತಹ ಸಂವಿಧಾನ ಬೇಕು ಅಂತ ಅಂದಿನ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವ ರಚನೆ ಸಮಿತಿಯ ಅಧ್ಯಕ್ಷರಾಗಿ ಒಂದು ಸಂವಿಧಾನವನ್ನು ಬರೀಬೇಕು ಅಂತ ಕೂಡ ಅವರಿಗೆ ವಹಿಸಿ ಇವತ್ತು ಬಹಳಷ್ಟು ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ, ಈ ದೇಶದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ, ನೂರಾರು ಧರ್ಮಗಳು, ಸಾವಿರಾರು ಜಾತಿ ಅಡಿಯಲ್ಲಿ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೂಡ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಬೇರೆ ಬೇರೆ ದೇಶಗಳನ್ನು ನೋಡ್ಬೋದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ದೇಶಗಳು ಯಾವ ರೀತಿ ಸ್ವಲ್ಪ ಗೊಂದಲವಾಗಿದೆ. ಶ್ರೀಲಂಕಾ ಇರಬಹುದು, ಬೇರೆ ಬೇರೆ ದೇಶದಲ್ಲಿ ಸಂವಿಧಾನ ನಮಗೆ ಕರೆಕ್ಟ್ ಆಗಿಲ್ಲ ಅಂತ ಹೋರಾಟವನ್ನ ಬೇರೆ ಬೇರೆ ದೇಶಗಳು ಒಂದು ಪ್ರಯತ್ನವನ್ನ ಇಂಪ್ರೂವ್ ಮಾಡ್ತಿರ್ತಕ್ಕಂಥದ್ದು. ಅದರಿಂದ ನಮ್ಮ ದೇಶದಲ್ಲಿ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ತಾಲೂಕು ಕೂಡ ಇವತ್ತು ಮಹಿಳೆಯರಿಗೆ ರಿಸರ್ವೇಷನ್ಸ್ ಇರ್ಬೋದು, ಜೊತೆಗೆ SC/ST ರಿಸರ್ವೇಷನ್ಸ್ ಇರ್ಬೋದು, ಪ್ರತಿಯೊಂದು ಹಿಂದುಳಿದ ವರ್ಗಕ್ಕೂ ಇರ್ಬೋದು, ಮೇಲ್ವರ್ಗಕ್ಕೂ ಇರ್ಬೋದು, ಎಲ್ಲಕ್ಕೂ ಕೂಡ ಒಂದು ರಿಸರ್ವೇಷನ್ ಈ ಸಂವಿಧಾನ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾಗ್ತದೆ. ಇವತ್ತು ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಪ್ರಧಾನಮಂತ್ರಿ ಹುದ್ದೆ ಇರ್ಬೋದು, ಗ್ರಾಮ ಪಂಚಾಯತಿ ಹುದ್ದೆ ಇರ್ಬೋದು, ಇವೆಲ್ಲವನ್ನು ಕೂಡ ಸಂವಿಧಾನ ಅಡಿಯಲ್ಲೇ ನಾವು ಇದು ಕೂಡ ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮಾತನ್ನ ತಮ್ಮೆಲ್ಲರೂ ಕೂಡ ತಿಳಿಸ್ತಾ, ಆಲ್ರೆಡಿ ತಾಲೂಕಿನ ವಿಚಾರಕ್ಕೆ ಬರೋದಾದ್ರೆ ಬಹಳಷ್ಟು ಅಭಿವೃದ್ಧಿ ಕಡೆ ನಾವು ಗಮನದಲ್ಲಿ ಇಟ್ಕೊಂಡು ಕ್ಷೇತ್ರದಲ್ಲಿ ಹಂತವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ಬಹು ಮುಖ್ಯ ನಮ್ಮ ತಾಲೂಕಿನಲ್ಲಿ ಬೇಡಿಕೆ ಇರ್ತಕ್ಕಂಥದ್ದು ಮೈಸೂರು ಮಾನವವಾಡಿ ರಸ್ತೆ. ಈಗ ಆಲ್ರೆಡಿ ಒಂದು ಹಂತದಲ್ಲಿ ಬಂದಿದೆ. ನಾನು ಇವತ್ತು ಹ್ಯಾಂಡ್ ಪೋಸ್ಟ್ ಗುದ್ದಿ ಪೂಜೆ ಮಾಡಬೇಕಾಗಿತ್ತು ಸರ್ಕಲ್, ಕಾರಣಾಂತರಗಳಿಂದ ನಾನು ಮಾನ್ಯ ಸಚಿವರನ್ನ ಕರ್ಕೊಂಡು ಬಂದು ಈ ಒಂದು ಹ್ಯಾಂಡ್ ಪೋಸ್ಟ್ ಇಂದ ಕೋಟೆ ಡಬಲ್ ರಸ್ತೆ
ಒಂದು ಹ್ಯಾಂಡ್ ಬೋರ್ಡ್ ಸರ್ಕಲ್ ಒಂದು ಬುದ್ಧಿ ಪೂಜನೆ ಮಾಡ್ಬೇಕಾಯ್ತು. ಕಾರಣಾಂತರಗಳಿಂದ ನಮ್ಗೆ ಮುಂದಿಟ್ಟು ಮೊನ್ನೆ ಮಂತ್ರಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಬುದ್ಧಿ ಪೂಜನ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತಾ ಇದ್ದೀನಿ. 5 ಕೋಟಿ ವೆಚ್ಚದಲ್ಲಿ 4 ಬಸ್ ಸ್ಟ್ಯಾಂಡ್, ಹ್ಯಾಂಡ್ ಪೋಸ್ಟ್, ಒಂದು ಅದ್ಭುತವಾದಂತಹ ಸರ್ಕಲ್ ನ ಮಾಡಿ 9 ಕೋಟಿ ವೆಚ್ಚದಲ್ಲಿ ಡಬಲ್ ರಸ್ತೆ ಕೋಟೆಗೆ ಮಾಡ್ಕೊಳ್ಳತಕ್ಕಂಥ ವ್ಯವಸ್ಥೆನ ಮಾಡಿದೀವಿ. ಮತ್ತೆ 1600 ಕೋಟಿ ಏನು ನಮ್ಮ ವರ್ಲ್ಡ್ ಬ್ಯಾಂಕ್ ಅನುದಾನದಲ್ಲಿ, ಏಷ್ಯನ್ ಬ್ಯಾಂಕ್ ಅನುದಾನದಲ್ಲಿ ನಾವು 1600 ಕೋಟಿಯನ್ನ ಮಳವಳ್ಳಿ ಟು ಬೌಲಿ ಅಂತ ಕೂಡ ಪ್ರಪೋಸಲ್ ನಾವು ಇಟ್ಟಿದ್ದೀವಿ. ಈ ಸದನದಲ್ಲೂ ಕೂಡ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೂ ಮತ್ತೆ ಸಂಸದರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನ ಅಲ್ಲಿ ನಾವು ವಿಧಾನಸೌಧದಲ್ಲಿ ಮಾಡಿ ಏನೇನು DPR ಆಗಿದೆ, ಈಗ ಆಲ್ರೆಡಿ ಎಲ್ಲೆಲ್ಲಿ ಬೈಪಾಸ್ ಬರಬೇಕು, ಮಾಲಾಪುರ, ಜೈಪುರ, ಒಂಡ್ರುಗಳ್ಳಿ ಈಗ ಬೈಪಾಸ್ ರಸ್ತೆಗಳು ಬರಬೇಕು ಅನ್ನೋ DPR ಅಲ್ಲಿ ಸೇರಿಸತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದಕ್ಕೆ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು, ಜೊತೆಗೆ ಮುಖ್ಯವಾಗಿ ರಸ್ತೆಗಳು ಇರ್ಬೋದು, ಮತ್ತೆ ರೈತರ ಅನೇಕ ಕೆನಾಲ್ಗಳು ಇರ್ಬೋದು, ಚಾನಲ್ ಇರ್ಬೋದು, ಕುಡಿಯೋ ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನು ಕೂಡ ಹಂತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಬಹುಶಃ ಇವತ್ತು ಬಹಳ ಅರ್ಥಪೂರ್ಣವಾದ ಗಣರಾಜ್ಯೋತ್ಸವವನ್ನು ನಾವು ಮಾಡಿದ್ವಿ. ಅಧಿಕಾರಿ ವರ್ಗದವರಿಗೆ ಮತ್ತೆ ಸೂಚನೆ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇನ್ ಟೈಮ್ಗೆ ನಾವು ಯಾವತ್ತೂ ಕೂಡ 9 ಗಂಟೆ ಒಳಗಡೆ ನಾವು ಧ್ವಜಾರೋಹಣ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಈ ಒಂದು ದೇಶದ ಪ್ರಜೆಯ ಕರ್ತವ್ಯ. ಯಾಕಂದ್ರೆ ನಮ್ಮ ಡೆಲ್ಲಿಯಲ್ಲಿ ರೆಡ್ ಫೋರ್ಟ್ ಅಲ್ಲಿ 10 ಗಂಟೆ ಒಳಗಡೆ ಧ್ವಜಾರೋಹಣವನ್ನ ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ 9 ಗಂಟೆ ಒಳಗಡೆ ನಾವು ಮಾಡಬೇಕಾಗ್ತದೆ. ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಈ ದಿನ ನಮಗೆ ನಮ್ಮ ಭಾರತಕ್ಕೆ ಒಂದು ಸಂವಿಧಾನವನ್ನ ಕೊಡ್ತಾರೆ. ಆ ಒಂದು ಸಂವಿಧಾನ 26 ಜನವರಿ 1950ರಿಂದ ನಮ್ಮ ಭಾರತದಲ್ಲಿ ಜಾರಿಗೆ ಬರ್ತದೆ. ನಾವು ನಿಜವೂ ಸಹ ಅದೃಷ್ಟವಂತರು. ಅಂತ ಮಹಾನ್ ವ್ಯಕ್ತಿಯನ್ನ ನಮ್ಮ ದೇಶದಲ್ಲಿ ಪಡೆದು ನಮ್ಮ ದೇಶಕ್ಕೆ ಒಂದು ಕಾನೂನು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಸಂವಿಧಾನವನ್ನ ದೇಶಕ್ಕೆ ನೀಡಿ, ಆ ಸಂವಿಧಾನದಲ್ಲಿ ಪ್ರತಿಯೊಂದು ಅಂಶಗಳು ಸಹ ಅದು ಕರ್ತವ್ಯದಲ್ಲಿ ಇರಬಹುದು, ಕಚೇರಿಯಲ್ಲಿ ಇರಬಹುದು, ಸಾರ್ವಜನಿಕರಲ್ಲಿ ಇರಬಹುದು, ಎಲ್ಲ ವ್ಯವಸ್ಥೆಯಲ್ಲೂ ಸಹ ಯಾವ ರೀತಿಯಲ್ಲಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮಗೆ ಬಾಬಾ ಸಾಹೇಬರು ಸಂವಿಧಾನವನ್ನ ನೀಡಿದ್ದಾರೆ.